ಪ್ರತಿಯೊಂದು ಸಮಾಜಕ್ಕೂ ಕೂಡ ಆಸರೆ ಆಗ್ತಾರೆ, ಒಂದು ಬೆಳಕಾಗ್ತಾರೆ. ಆ ಬೆಳಕನ್ನ ಇವತ್ತು ಈ ಕರ್ನಾಟಕ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆಯ ಬೆಳಕನ್ನ ಹಾರಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಜನತೆಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆ ಖಂಡಿತವಾಗ್ಲೂ ಕತ್ಲಾಗ್ಬಿಡುತ್ತೆ. ದಯಮಾಡಿ ಬಂಧುಗಳು ಇದು ಎಲ್ಲದಕ್ಕೂ ಕೂಡ ಕಾಯ ವಾಚ ಮನಸ ಅಂತ ಹೇಳಿ ಸಾಹೇಬ್ರ ಪರವಾಗಿ ನಿಂತಿದ್ದಾರೆ. ಈಗ ಬಂದು ನಿಂತಿರೋದೇ ಸಾಕ್ಷಿ. ಇದು ನೋಡಿ ಭಯ ಬಿಜೆಪಿಗೆ. ಈ ಭಯದಿಂದ ಏನ್ ಮಾಡ್ತಿದ್ದಾರೆ, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ ಕೊಡ್ತಿದೆ ಅವ್ರನ್ನ. ಸರ್ ಅವ್ರು ಮೆಂಟಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇವ್ರು ಈ 100 ಜನ ಬಂದು ಏನೇ ಮಾಡಿದ್ರು ಕೂಡ ಅವರ ನಿಟ್ಟಂತಹ ನಿಲುವು, ಇಷ್ಟು ವಯಸ್ಸಾಗಿದ್ರು ಕೂಡ ಅವರ ಚಾಣಕ್ಯನ ನಾವು ನೋಡಿಲ್ಲ ಸರ್. ಚಾಣಕ್ಯ ಎಲ್ಲಿದ್ದಾರೋ ಹೇಗಿದ್ರು ಅವರ ಒಂದು ನೀತಿ ಸಿದ್ಧಾಂತಗಳು, ಅವರ ಒಂದು ಇದು ಫೇಸ್ಬುಕ್ಕಲ್ಲಿ ಇದರಲ್ಲಿ ಆನ್ಲೈನ್ಗಳಲ್ಲಿ ನೋಡಿದ್ವಿ. ಆದರೆ ಆ ಚಾಣಕ್ಯತನ ಬುದ್ಧಿವಂತಿಕೆ ನಮ್ಮ ಸಾಹೇಬಂಗಿದೆ. ಆ ಬುದ್ಧಿನ ಇಷ್ಟಪಟ್ಟಿರೋದಕ್ಕೆ ಈ ನಾಡಿನ ಜನತೆ ಏನು ಮಾಡಿದ್ದಾರೆ, ಆ ಸಾಹೇಬನ್ನ ಒಪ್ಕೊಂಡು ಮಾಡ್ತಾ ಇದ್ದಾರೆ. ಅವನ ಪರವಾಗಿ ನಿಂತಿದ್ದಾರೆ. ಸರ್ ಇಲ್ಲಿ ನೋಡಿ ಬಂದಿರೋಂಥ ಜನಗಳು ಎಲ್ಲ ತಮ್ಮ ಸ್ವಇಚ್ಛೆಯಿಂದ ಬಂದಿರೋಂಥವ್ರು. ಯಾರಿಗೂ ಕೂಡ ನಾವು ಬಿಜೆಪಿಯವ್ರ ಥರ ಕರ್ಕೊಂಡು ಬಂದು ಮಾಡಿ ಮಟ್ಟಿ ಆ ಥರ ಇಲ್ಲ. ಮನೆಗೂ ಒಬ್ರು ಕೂಡ ನಾನು ಸಾಹೇಬನ ಪರವಾಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಇದಕ್ಕೆ ಸಾಕ್ಷಿ ಇದೆ.